ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಸಿಕ್ತಿಲ್ರಿ. ಅಲ್ಲ ಅಲ್ಲಿ ನೋಡಿದ್ರೆ ನಮ್ಮ ಗಂಡೈಕ್ಳು ಎಣ್ಣೆ ಸಿಕ್ತಿಲ್ಲ ಅಂತ ಗೋಳಾಡ್ತಾ ಬಿದ್ದವ್ರೆ. ಆದ್ರೆ ಇಲ್ಲಿ ನೋಡ್ರಪ್ಪ ನಮ್ಮ ಮಿಸ್ಟರ್ ಪರ್ಫೆಕ್ಷನಿಸ್ಟು 3ನೇ ಮದುವೆ ಆಗ ಕೊಂಡವ್ರೆ. ಹಣೆ ಬರ ಅಂದ್ರೆ ಹಿಂಗಿರ್ಬೇಕು ನೋಡ್ರಪ್ಪ. ಫಿಲ್ಮ್ ಅಲ್ಲಿ ಸಿನಿಮಾ ಒಂದು ಹೀರೋಯಿನ್, ಆದ್ರೆ ರಿಯಲ್ ಲೈಫಲ್ಲೂ ಕೂಡ ಒಂದಲ್ಲ ಎರಡಲ್ಲ ಮೂರ್ ಹೆಣ್ಣು. ಬಾಲಿವುಡ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಮತ್ತೆ ಟ್ರೆಂಡಿಂಗ್ ಆಗವ್ರೆ. ಆದ್ರೆ ಅದು ಸಿನಿಮಾಗಲ್ಲ, ಅವರ ಮದುವೆ ವಿಷಯಕ್ಕೆ. ಖಾನ್ 3ನೇ ಮದುವೆ ಆಗೋಕ್ಕೆ ಸಜ್ಜಾಗವ್ರೆ ಅನ್ನೋ ಸುದ್ದಿ ಫುಲ್ಲು ವೈರಲ್ ಆಗೋಗೈತೆ. ಗೌರಿ ಸ್ಟಾರ್ಟ್ ಅನ್ನೋ ಜೊತೆ ಮದುವೆ ಆಗ್ತಾರಂತೆ ಜುಲೈ 5ಕ್ಕೆ. ಅವತ್ತು ಆ ಹುಡುಗಿ ಬದಲು ಇನ್ನೊಂದು ಹುಡುಗಿ ನೋಡಿದೆ. ನೋಡಿದ ತಕ್ಷಣ ತುಂಬಾ ಇಷ್ಟ ಆಗ್ಬಿಟ್ಟು ಲಿಂಕ್ ಇರ್ಲಿ ಅಂದ್ಬಿಟ್ಟು ವಾಚ್ ಕೊಟ್ಬಿಟ್ಟೆ. ಹೌದು, ಇದೆಲ್ಲ ನಿಂಗೆ ಗೊತ್ತಾಯ್ತು? ಕೇಳಿದ್ಮೇಲೆ ಮದುವೆನೇ ಆಗದೆ ಇರೋ ನಮ್ಮ ಹುಡುಗರಿಗೆ ಶಾಕ್ ಆಗದೆ ಇರ್ತದ, ಹಾಗೇ ಆಯ್ತದ. ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಕ್ತಿಲ್ರಿ. ಅಲ್ಲ, ನಾವಿಲ್ಲಿ ಒಂದ್ ಮದುವೆ ಆಗಕ್ಕೆ ಹುಡುಗಿ ಸಿಗ್ತಾ ಇಲ್ಲ. ಮೊಮ್ಮಕ್ಳು ಆಡ್ಸೋ ವಯಸ್ಸಲ್ಲಿ ಖಾನ್ 3ನೇ ಮದುವೆ ಆಗಕ್ಕೆ ಕೊಂಟವನಲ್ಲ, ಹೆಂಗಪ್ಪ ಶಿವನೇ ಅಂತ. ಇನ್ನೊಂದ್ ಕಡೆ ಮದ್ವೆ ಆಗಿರೋ ಗಂಡಸರು, ಅಲ್ಲ ಕಣಪ್ಪ ನಾವು ಒಂದ್ ಮದ್ವೆ ಮಾಡ್ಕೊಂಡೆ ಹೇಗೆ ಸಾಯ್ತಾ ಇದೀವಿ ಇಲ್ಲಿ, ಇವಪ್ಪ ಅದೇನ್ ಮೂರ್ ಮದ್ವೆ ಆಗಕ್ ಕೊಂಟವನು ಅಂತ ಹೇಳ್ತಾವ್ರೆ. ಸಾಮಾನ್ಯವಾದ ಕೆಲಸವ ನೀವು ಮಾಡಿದ್ದು. ಖಾನ್ ರಿಯಲ್ ಲೈಫ್ ನಲ್ಲೂ ಮೂವಿ ಸ್ಟೈಲ್ ತರ, ಆದ್ರೂ ಈ ಖಾನು ಪಾರ್ಟ್ 3 ಮಾಡಕ್ ಕೊಂಟವನೆ ಅಂತ ಹೇಳ್ಕೊತಾವ್ರೆ. ನೀವ್ಯಾಕ್ರಪ್ಪ ಕಾಲಿಡ್ಕೊಂಡಿದ್ರಾ? ಹೇಳ್ರಪ್ಪ ಮೇಲೆ. ಇನ್ನು ಅಮೀರ್ ಖಾನ್ ಮದುವೆ ಹಿಸ್ಟ್ರಿ ನೋಡೋದಾದ್ರೆ ಫಸ್ಟು ರೀನಾ ದತ್ತ, ಆಮೇಲೆ ಕಿರಣ್ ರಾವ್, ಈಗ ಗೌರಿ ಸ್ಟಾರ್ಟ್. ನಾನೇನಪ್ಪ ನೋಡಿ, ಇವರ ಲವ್ ಸ್ಟೋರಿ ಸೀರಿಯಲ್ ಅಲ್ಲಪ್ಪ, OTT ಸೀಸನ್ಗಳ ಥರನೇ ಮುಂದುವರಿತಾ ಐತೆ. ಆದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಮದುವೆ ಇನ್ನೂ ಆಗಿಲ್ಲ, ಮುಂದಿನ ತಿಂಗಳು ಆಗೋ ಪ್ಲ್ಯಾನ್ ಅಷ್ಟೇ. ಅಲ್ಲೇ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂಗೆ ಒಬ್ಬೊಬ್ರು ಒಂದೊಂದು ಥರ ಕಮೆಂಟ್ ಮಾಡ್ತಾವ್ರೆ. 60ಕ್ಕೆ ಮದುವೆನಾ ಅಂಕಲ್, ಇನ್ನೂ ಹೀರೋ ಮೋಡ್ನಲ್ಲೇ ಅವರಪ್ಪ ಅಂತ ಇದ್ರೆ, ಇನ್ನೊಬ್ರು ನಮಗೂ ಮದುವೆ ಆಗಿಲ್ಲ ಖಾನ್ ಸಾಹೇಬ್ರೆ, ನಮಗೂ ಒಂದು ಹೆಣ್ಣು ಹುಡ್ಕೊಡಿ ಅಂತ ಹೇಳ್ತಾವ್ರೆ. ಅದೇ ಸತ್ಯ ಹೇಳ್ಬೇಕಂದ್ರೆ ವಯಸ್ಸು ಏನೇ ಇರಲಿ ಸಂತೋಷದಿಂದ ಬದುಕೋದು ಮುಖ್ಯ ಅಂತ ಕೆಲವರು ಬೆಂಬಲನೂ ಕೊಡ್ತಾವ್ರೆ. ಹಾಗೆ ನಟಿ ರಾಖಿ ಗುಲ್ಜರ್ ಕೂಡ 60ರಲ್ಲಿ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಅಂತಾನು ಹೇಳೋರೆ. ಅಮೀರ್ ಖಾನ್ಗೆ ಇದು ಹೊಸ ಜೀವನದ ಹೊಸ ಅಧ್ಯಾಯನೇ ಆಗ್ಬೋದು. ಆದರೆ ಒಂದು ಪ್ರಶ್ನೆ, ಮದುವೆ ನಂತರನೂ ಇವ್ರನ್ನ ಜನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಕರೀತಾರ, ಇಲ್ಲ ಮಿಸ್ಟರ್ ರಿಲೇಶನ್ಶಿಪ್ ರೀಸ್ಟಾರ್ಟ್ ಅಂತ ಹೇಳ್ತಾರ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಅಷ್ಟೇ.